Hi students, welcome to ಚಾರ್ವಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿಯ ಅಧ್ಯಾಯ 2 ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದಲ್ಲಿ ಅಭ್ಯಾಸ 2.1ರ ಲೆಕ್ಕಗಳನ್ನ ಬಿಡಿಸೋಣ. ನೋಡ್ರಿ ವಿದ್ಯಾರ್ಥಿಗಳೇ, ಅಭ್ಯಾಸ 2.1 ಕೆಳಗಿನ ಸಮೀಕರಣವನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿರಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ 10 ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಸೊ 10 ಸಮೀಕರಣಗಳ ಬಿಡಿಸಿ ಬಂದಂತ ಉತ್ತರವನ್ನ ಪರೀಕ್ಷಿಸಿ ನೋಡ್ಬೇಕು. ಅಂದ್ರೆ ಇಲ್ಲಿ ಚರಾಕ್ಷರಗಳ ಬೆಲೆಗಳನ್ನ ಕಂಡು ಹಿಡ್ಕೋಬೇಕು. ಮೊದಲಂತಂದ್ರೆ ಎಕ್ಸ್ ಬೆಲೆ ಆಗಿರ್ಬೋದು, ಮತ್ತು ಟಿ ಬೆಲೆ ಆಗಿರ್ಬೋದು, ಜೆಡ್ ಬೆಲೆ ಆಗಿರ್ಬೋದು, ಎಂ ಬೆಲೆ ಆಗಿರ್ಬೋದು, ವಾಯ್ ಬೆಲೆ ಆಗಿರ್ಬೋದನ್ನ ಚರಾಕ್ಷರಗಳೇನಿದಾವಲ್ಲ ಅವುಗಳ ಬೆಲೆಗಳನ್ನ ಮೊದಲು ಕಂಡು ಹಿಡ್ಕೋಬೇಕು. ಆಮೇಲೆ ಬೆಲೆಗಳನ್ನ ಸಮೀಕರಣದಲ್ಲಿ ಹಾಕಿ ಪರೀಕ್ಷಿಸಿ ನೋಡ್ಬೇಕು. ಅಂದ್ರೆ ಬಲಭಾಗ ಮತ್ತೆ ಎಡಭಾಗಗಳು ಒಂದೇ ಉತ್ತರವನ್ನ ಬರಬೇಕು. ಅಂದ್ರೆ ಏನಿದೆ, ಸಮೀಕರಣ ಸರಿಯಾಗಿದೆ ಅಂತೇಳಿ ತಿಳ್ಕೋತೀನಿ. ಸೊ ಮೊದಲನೇ ಪ್ರಶ್ನೆ ನೋಡ್ರಿ, ಮೊದಲನೇ ಸಮೀಕರಣ ಏನಿದೆ ಹೇಳ್ತದೆ. ಸೊ 3x = 2x + 18 ಅದ. ಸೊ ಆ ಸಮೀಕರಣ ಬಿಡಿಸಿ ಅದ್ರ ಉತ್ತರವನ್ನ ಪರೀಕ್ಷಿಸೋಣ. ಸೊ ನೋಡ್ರಿ, ನಾನು ಆಲ್ರೆಡಿ ಸಮೀಕರಣ ಬಿಡಿಸಿದ್ದೀನಿ, ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೀನಿ ನೋಡ್ರಿ. ಸೊ ನೋಡ್ರಿ, ಪರಿಹಾರ ನೋಡ್ರಿ, 3x = 2x + 18 ಅದ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಚರಾಕ್ಷರಗಳನ್ನ ಒಂದ್ ಸೈಡ್ ಮಾಡ್ಕೋಬೇಕು ಮತ್ತೆ ಸಂಖ್ಯೆಗಳನ್ನ ಒಂದ್ ಸೈಡ್ ಮಾಡ್ಕೋಣ. ಸೊ ಇಲ್ಲಿ ನೋಡ್ರಿ, ಎಡಗಡೆ ಭಾಗದಲ್ಲಿ 3x ಅದ, 3x ಹಾಗೆ ಇಟ್ಕೊಂಡಿನಿ. ಬಲಭಾಗದಿಂದ +2x ಅನ್ನ ಸಮಚಿಹ್ನೆಯಿಂದ ಎಡಭಾಗಕ್ಕೆ ತಗೊಳ್ತಾ ಇದೀನಿ. ಸೊ ಅದು ಪ್ಲಸ್ ಇರೋದ್ರಿಂದ ಸಮಚಿಹ್ನೆಯಿಂದ ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಸೊ 3x - 2x = ಬಲಭಾಗದಲ್ಲಿರುವಂತ 18 ಹಾಗೆ ಉಳ್ಕೊಳ್ತದೆ. ಸೊ ಎಡಭಾಗದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಸೊ ಅದಕ್ಕಾಗಿ ಆ ಸಂಖ್ಯೆ ಬಲಭಾಗಕ್ಕೆ ಹೋಗೋದಿಲ್ಲ. ಸೊ ಇಲ್ಲಿ ನೋಡ್ರಿ, 3x - 2x ಮಾಡಿದಾಗ, ಸೊ 3x ನಲ್ಲಿ 2x ಕಳೆದಾಗ ಸೊ x ಉಳ್ಕೊಳ್ಳುತ್ತೆ, 1x ಉಳ್ಕೊಳ್ಳುತ್ತೆ. ಸೊ ಇಲ್ಲಿ 18 ಅದ. ಸೊ x = 18 ಆಗುತ್ತೆ. ಸೊ x ಚರಾಕ್ಷರದ ಬೆಲೆ ಎಷ್ಟದ, 18 ಆಗದ. ಸೊ ಈ ಬೆಲೆಯನ್ನ ಸಮೀಕರಣದಲ್ಲಿ ಹಾಕಿ ನೋಡೋಣ. ಸೊ ನೋಡ್ರಿ, 3x = 2x + 18. ಸೊ x ಜಾಗದಲ್ಲಿ 18 ಹಾಕಿ. ಸೊ 3 × 18 = 2 × 18 + 18. ಸೊ 18 3 54 = 18 2 36 + 18. ಈ ಕಡೆ ಆಲ್ರೆಡಿ ಎಡಗಡೆ 54 ಬಂದದ. ಸೊ ಇಲ್ಲಿ 36 + 18 ಅದ. ಸೊ 36 + 18 ಮಾಡಿದಾಗ 54 ಆಗುತ್ತೆ. ಸೊ ಎಡಗಡೆ ಭಾಗ ಮತ್ತು ಬಲಗಡೆ ಭಾಗ ಎರಡು ಉತ್ತರಗಳು ಒಂದೇ ಬಂದಿವೆ. ಸೊ ಅದರಿಂದ LHS = RHS ಅಂತ ಹೇಳ್ಬೋದು. ಸೊ ನೋಡ್ರಿ, ಎರಡನೇ ಸಮೀಕರಣ ನೋಡ್ರಿ. ಸೊ ಎರಡನೇ ಸಮೀಕರಣ ಕೊಡಿದ್ದಾರೆ ನೋಡ್ರಿ, 5t - 3 = 3t - 5. ಸೊ ನೋಡ್ರಿ, ಪರಿಹಾರ ನೋಡ್ರಿ. ಸೊ ಇಲ್ಲಿ ಟಿ ಚರಾಕ್ಷರನ ಒಂದ್ ಸೈಡ್ ಮಾಡ್ಕೊಳ್ಳೋಣ ಮತ್ತು ಸಂಖ್ಯೆಗಳನ್ನ ಒಂದ್ ಸೈಡ್ ಮಾಡ್ಕೊಳ್ಳೋಣ. ಸೊ ನೋಡ್ರಿ, ಎಡಗಡೆ ಭಾಗದಲ್ಲಿರುವಂತ 5t ನ ಹಾಗೆ ಇಟ್ಕೊಳ್ಳೋಣ. ಬಲಭಾಗದಿಂದ 3t ನ ಈ ಕಡೆ ತಗೊಂಡಾಗ ಅದು ಪ್ಲಸ್ ಅದ. ಸೊ ಸಮಚಿಹ್ನೆಯಿಂದ ಎಡಗಡೆ ಬಂದಾಗ ಸೊ ಅದು ಮೈನಸ್ ಆಗುತ್ತೆ. ಸೊ 5t - 3t = ಬಲಭಾಗದಲ್ಲಿರುವಂತ -5 ಹಾಗೆ ಉಳ್ಕೊಂಡದ. ಎಡಭಾಗದಿಂದ -3 ಬಲಭಾಗಕ್ಕೆ ಬರ್ಬೇಕಾದ್ರೆ ಅದು ಮೈನಸ್ ಇರೋದ್ರಿಂದ ಪ್ಲಸ್ ಆಗುತ್ತೆ. ಸೊ -5 + 3 ಆಗ್ತದೆ. ಸೊ ನೋಡ್ರಿ, 5t ಒಳಗ -3t ಮಾಡಿದಾಗ 2t ಉಳ್ಕೊಳ್ಳುತ್ತೆ. ಸೊ 2t = ಇಲ್ಲಿ -5 ಮತ್ತು +3 ಅದ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 5ರೊಳಗೆ 3 ತೆಗೆದ್ರೆ 2 ಉಳ್ಕೊತ. ದೊಡ್ಡ ಸಂಖ್ಯೆಗೆ ಮೈನಸ್ ಇರೋದು, ದೊಡ್ಡ ಸಂಖ್ಯೆ 5 ಇರೋದ್ರಿಂದ ಅದಕ್ಕೆ ಮೈನಸ್ ಚಿಹ್ನೆ ಇರೋದ್ರಿಂದ ಉತ್ತರಕ್ಕೆ ಏನ್ ಬರುತ್ತೆ, ಮೈನಸ್ ಬರುತ್ತೆ. ಸೊ -2 ಆಗುತ್ತೆ. ಸೊ 2t = -2 ಆಗುತ್ತೆ. ಸೊ ನೋಡ್ರಿ, ನಮಗೆ ಟಿ ಬೆಲೆ ಬೇಕಾಗಿರೋದ್ರಿಂದ ಟಿ ಅಷ್ಟೇ ಇಟ್ಕೊಳ್ಳೋಣ. ಸೊ ಈ ಎರಡನ್ನ ಬಲಗಡೆ ಭಾಗಕ್ಕೆ ಕಳಿಸೋಣ. ಸೊ ಅದು ಏನಾಗುತ್ತೆ, ಬಲಗಡೆ ಭಾಗಕ್ಕೆ ಹೋದಾಗ ಛೇದದಲ್ಲೇ ಹೋಗುತ್ತೆ. ಸೊ ಟಿ = -2 ಇವನ್ ಎರಡನ್ನು ಕಡ್ತಾ ಹೊಡೆದಾಗ ಸೊ 2 ಒಂದ್ಲೆ 2 ಒಂದ್ಲೆ ಸೊ 1 ಬರುತ್ತೆ. ಸೊ ಟಿ = 1 ಆಗುತ್ತೆ. ಸೊ ಇಲ್ಲಿ ಅಂಶದಲ್ಲಿ ಮೈನಸ್ ಇರೋದ್ರಿಂದ ಸೊ ಉತ್ತರ ಏನಾಗುತ್ತೆ, ಮೈನಸ್ ಆಗುತ್ತೆ. ಟಿ = -1. ಸೊ ಟಿ ಬೆಲೆ -1 ಸಿಕ್ಕಿದೆ. ಸೊ ಅದನ್ನ ಏನ್ ಮಾಡೋಣ, ಸಮೀಕರಣದಲ್ಲಿ ಹಾಕೊಳ್ಳೋಣ ಈಗ. ಸೊ ಟಿ ಬೆಲೆಯನ್ನು ಸಮೀಕರಣದಲ್ಲಿ ಆದೇಶಿಸಿದಾಗ ಸೊ 5 × -1 ಸೊ -3 = 3 × -1 -5. ಸೊ ನೋಡ್ರಿ, ಇಲ್ಲಿ ಏನಿದೆ, 5 × 1 ಮಾಡ್ಕೊಳ್ಳೋಣ. ಸೊ 5 ಒಂದ್ಲೆ 5. ಸೊ ಇಲ್ಲಿ 5ಕ್ಕೆ ಪ್ಲಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, -5 ಬರುತ್ತೆ. ಸೊ ಇಲ್ಲಿ -3 ಆಗಿದೆ, -3 ಇಟ್ಕೊಳ್ಳೋಣ. ಸೊ = 3 × 1. ಸೊ 3 ಒಂದ್ಲೆ 3. ಸೊ ಪ್ಲಸ್ ಇಂಟು ಮೈನಸ್ -3 ಆಗುತ್ತೆ. ಸೊ -5ನ ಹಾಗೆ ಇಟ್ಕೊಳ್ಳೋಣ. ಸೊ ನೋಡ್ರಿ, -5 -3. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 5 + 3 8 ಆಗುತ್ತೆ. ಸೊ ದೊಡ್ಡ ಸಂಖ್ಯೆಗೆ ಮೈನಸ್ ಇರೋದ್ರಿಂದ -8 ಆಗುತ್ತೆ. ಸೊ ಈ ಕಡೆ -3 - 5 ಇರೋದ್ರಿಂದ ಸೊ ಮೈನಸ್ ಇಂಟು ಮೈನಸ್
ಪ್ಲಸ್ ಆಗುತ್ತೆ, 3 + 5 8 ಆಗುತ್ತೆ. ಸೊ ದೊಡ್ಡ ಸಂಖ್ಯೆಯಲ್ಲಿ ಮೈನಸ್ ಇರೋದ್ರಿಂದ -8 ಆಗುತ್ತೆ. ಸೊ ಎರಡೂ ಭಾಗದಲ್ಲಿ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಏನಿದೆ -8 ಬಂದ್ರಿಂದ LHS = RHS ಅಂತ ಹೇಳ್ಬೋದು. ಸೊ ನೋಡ್ರಿ ಸಮೀಕರಣ 3 ನೋಡ್ರಿ, 5 + 9 = 5 + 3x ಇದೆ. ಸೊ ನೋಡ್ರಿ ಸಮೀಕರಣ ಬಿಡಿಸ್ರಿ. ಮೂರನೇ ಸಮೀಕರಣ ನೋಡಿದ್ದೈತಿ, 5x + 9 = 5 + 3x. ಸೊ ಚರಾಕ್ಷರಗಳನ್ನ ಒಂದು ಸೈಡ್ ಮಾಡ್ಕೊಳ್ಳೋಣ ಮತ್ತು ಸಂಖ್ಯೆಗಳನ್ನ ಒಂದು ಕಡೆ ಬರೆದುಕೊಳ್ಳೋಣ. ಸೊ ನೋಡ್ರಿ ಎಡಭಾಗದಂಥ 5x ಅನ್ನ ಹಾಗೆ ಇಟ್ಕೊಳ್ಳೋಣ. ಬಲಭಾಗದಲ್ಲಿರುವಂಥ 3x ಅನ್ನ ಎಡಭಾಗ ತೆಗೆದುಕೊಂಡ್ರೆ ಅದು ಪ್ಲಸ್ ಇರೋದ್ರೆ ಮೈನಸ್ ಆಗುತ್ತೆ. 5x - 3x. ಸೊ ಬಲಭಾಗದಲ್ಲಿರುವಂಥ 5ಅನ್ನು ಹಾಗೆ ಬರ್ಕೊಳ್ಳೋಣ. ಎಡಭಾಗದಲ್ಲಿರುವಂಥ +9 ಬಲಭಾಗ ತೆಗೆದುಕೊಂಡ್ರೆ ಅದು ಮೈನಸ್ ಆಗುತ್ತೆ. 5 - 9. ಸೊ ಇನ್ನು 5x ನಲ್ಲಿ -3x ಮಾಡಿದಾಗ 2x ಉಳ್ಕೊಳ್ಳುತ್ತೆ. = 5ರಲ್ಲಿ 9ಅನ್ನ ಮೈನಸ್ ಮಾಡಿರಿ. ಸೊ ಆಗೋದಿಲ್ಲ. ಸೊ ಯಾಕಂದ್ರೆ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆನ ಮೈನಸ್ ಮಾಡೋಕ್ಕಲ್ಲ, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆನ ಮೈನಸ್ ಮಾಡಿರಿ, 4 ಬರುತ್ತೆ. ಸೊ ಉತ್ತರಕ್ಕೆ ಮೈನಸ್ ಕೊಡಬೇಕಾಗುತ್ತೆ, ಯಾಕಂದ್ರೆ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆನ ಮೈನಸ್ ಮಾಡ್ತಾ ಇದ್ವಿ. ಸೊ 2x = -4 ಆಗುತ್ತೆ. ಸೊ ನಮಗೆ ಬೇಕಾಗಿರೋದು x ಬೆಲೆ ಇರೋದ್ರಿಂದ ಸೊ 2ಅನ್ನ ನಾವು ಬಲಭಾಗ ಕಳಿಸೋಣ. x = -4/2 ಆಗುತ್ತೆ. ಸೊ ಇದನ್ನ ನಾವು ಕಡ್ತಾ ಹೊಡೆದಾಗ ನಮ್ಗೆ 2 ಒಂದಲೇ 2 ಎರಡಲೆ. ಸೊ ಅಂದ್ರೆ ಅಂಶದಲ್ಲಿ -4 ಇರೋದ್ರಿಂದ -2 ಆಗುತ್ತೆ ಉತ್ತರ. ಸೊ x = -2 ಅಂದ್ರೆ x ಚರಾಕ್ಷರದ ಬೆಲೆ ಎಷ್ಟು ಬಂತು? -2. ಸೊ ಆ ಬೆಲೆನ ಸಮೀಕರಣದಲ್ಲಿ ಆದೇಶಿಸಿದಾಗ ನೋಡ್ರಿ 5x + 9 = 5 + 3x. ಸೊ x ಸ್ಥಳದಲ್ಲಿನ x ಬೆಲೆಯನ್ನು ಹಾಕೋಣ. 5 × -2 + 9 = 5 + 3 × -2. ಸೊ ಮೊದಲ ಗುಣಾಕಾರ ಮಾಡ್ಕೊಂಡು ಆ ನಂತರ 9ಕ್ಕೆ ಏನು ಮಾಡೋಣ? ಕೂಡಿಸೋಣ. ಸೊ 5 ಎರಡಲೇ ಎಷ್ಟು? 10 ಆಗುತ್ತೆ. ಸೊ 10. ಸೊ ಇಲ್ಲಿ ಏನಿದೆ? ಪ್ಲಸ್ ಅದಿಲ್ಲ ಮೈನಸ್ ಅದ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. -10 ಬರುತ್ತೆ. ಸೊ +9 = 5 ಹಾಗೆ ಇಟ್ಕೊಳ್ರಿ. 3 × 2 ಮಾಡ್ರಿ. ಸೊ 3 ಎರಡಲೇ 6. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. -6 ಬರುತ್ತೆ. ಸೊ ನೋಡ್ರಿ ಇಲ್ಲಿ -10 + 9 = 5 + -6 ಇದೆ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 10ರಲ್ಲಿ 9 ಕಳೆದ್ರೆ 1 ಬರುತ್ತೆ. ದೊಡ್ಡ ಸಂಖ್ಯೆಗೆ ಮೈನಸ್ ಇರೋದ್ರಿಂದ ಸೊ -1 ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 5ರಲ್ಲಿ 6 ಕಳೆಯಕ್ಕೆ ಬರೋದಿಲ್ಲ. ಸೊ 6ರಲ್ಲಿ 5 ಕಳೆದ್ರೆ 1 ಬರುತ್ತೆ. ಸೊ ದೊಡ್ಡ ಸಂಖ್ಯೆಗೆ ಮೈನಸ್ ಇರೋದ್ರಿಂದ -1 ಆಗುತ್ತೆ. ಸೊ ಎಡಗಡೆ -1 ಇದೆ, ಬಲಗಡೆನೂ -1 ಅಂದ್ರೆ ಎರಡು ಕಡೆನೂ ಏನಿದೆ ಸಮವಾಗಿ ಬಂದದ. ಸೊ -1 ಬಂದಿರೋದ್ರಿಂದ LHS = RHS ಅಂತ ಹೇಳ್ಬೋದು. ಸೊ ನೋಡ್ರಿ ಸಮೀಕರಣ 4 ನೋಡ್ರಿ ಇದ್ದಿರ್ತೇವೆ. 4z + 3 = 6 + 2z ಇದೆ. ಸೊ ಇಲ್ಲಿ z ಬೆಲೆಯನ್ನು ಮೊದಲು ಕಂಡು ಹಿಡ್ಕೊಳ್ಳೋಣ. ಆಮೇಲೆ z ಬೆಲೆ ಬಂದಮೇಲೆ ಸಮೀಕರಣದಲ್ಲಿ ಹಾಕಿ ಉತ್ತರವನ್ನು ಪರೀಕ್ಷಿಸೋಣ. ಸೊ ನೋಡ್ರಿ z ಚರಾಕ್ಷರ ಒಂದು ಕಡೆ ಮಾಡ್ಕೊಡ್ರಿ, ಸಂಖ್ಯೆಗಳನ್ನ ಒಂದು ಸೈಡ್ ಮಾಡ್ಕೊಡ್ರಿ. ಸೊ ಇಲ್ಲಿ 4z ಹಾಗೆ ಇಟ್ಕೊತೀನಿ. ಬಲಭಾಗದಿಂದ +2z ಅನ್ನ ಎಡಭಾಗ ತಗೊಂಡಾಗ ಅದು -2z ಆಗುತ್ತೆ. ಸೊ 4z - 2z = ಬಲಭಾಗದಿಂದ 6ನ ಹಾಗೆ ಬರ್ಕೊಳ್ಳೋಣ. ಎಡಭಾಗದಿಂದ -3ಅನ್ನ ಬಲಭಾಗ ತೆಗೆದುಕೊಂಡಾಗ +3 ಇದ್ದು -3 ಆಗುತ್ತೆ. 6 - 3 ಆಗುತ್ತೆ. ಸೊ ನೋಡ್ರಿ 4z ನಲ್ಲಿ -2z ಮಾಡಿದಾಗ 2z ಉಳ್ಕೊಳ್ಳುತ್ತೆ. = 6 - 3 ಮಾಡಿದಾಗ 3 ಉಳ್ಕೊಳ್ಳುತ್ತೆ. ಸೊ 2z = 3 ಆಗುತ್ತೆ. ಸೊ z ಬೆಲೆ ಬೇಕಾದ್ರೆ z ಅನ್ನ ಹಾಗೆ ಇಟ್ಕೊಂಡ 2ನ್ನ ಬಲಭಾಗ ಕಳಿಸೋಣ. ಸೊ ಬಲಭಾಗಕ್ಕೆ ಹೋದಾಗ ಅದು ಛೇದದಲ್ಲಿ ಹೋಗುತ್ತೆ. ಸೊ z = 3/2 ಆಗುತ್ತೆ. ಸೊ z ಬೆಲೆ ಎಷ್ಟು ಬಂತು? 3/2 ಅಥವಾ 2ನೇ 3 ಆಗುತ್ತೆ. ಸೊ ಈ z ಬೆಲೆಯನ್ನ ಸಮೀಕರಣದಲ್ಲಿ ಆದೇಶಿಸಿದಾಗ ಸೊ ನೋಡ್ರಿ ಸಮೀಕರಣ ಏನಿದೆ? 4z + 3 = 6 + 2z ಇದೆ. ಸೊ ನೋಡ್ರಿ 4 × z ನಲ್ಲಿ 3/2ನ ಹಾಕಿದಾಗ ಸೊ 4 × 3/2 + 3 = 6 + 2 × 3/2. ಸೊ ನೋಡ್ರಿ 4 ಮತ್ತು 3ನ ಇಂಟು ಮಾಡ್ಕೊಳ್ಳೋಣ. ಸೊ 4 3 12 / 2 ಆಗುತ್ತೆ. +3 = 6. ಸೊ 2 × 3 ಸೊ 2 3 6 / 2 ಆಗುತ್ತೆ. ಸೊ ನೋಡ್ರಿ ಇಲ್ಲಿ ಏನು ಮಾಡ್ಕೊಳ್ಳೋಣ ಅಂತಂದ್ರೆ ಸೊ ಇದು 12/2 ಕ್ಯಾನ್ಸಲ್ ಆಗುತ್ತೆ. ಸೊ 2 1 2 6. ಸೊ ನೋಡ್ರಿ 6 ಉಳ್ಕೊಳ್ಳುತ್ತೆ. ಸೊ +3 ಈ ಕಡೆ ಬಲಭಾಗದಲ್ಲಿ ನೋಡ್ರಿ 6 +
ಇಲ್ಲಿ 2 ಒಂದ್ಲೆ 2 ಮೂರ್ಲೆ, ಸೊ ಇಲ್ಲಿ 3 ಉಳ್ಕೊಳ್ಳುತ್ತೆ. 6 + 3 ಆಗುತ್ತೆ. ಸೊ 6 + 3 ಅಂದರೆ 9. ಈ ಕಡೆನ ಬಲಭಾಗದಲ್ಲೂ 6 + 3 ಅಂದರೆ 9. ಸೊ ಎಡಗಡೆ ಭಾಗನೂ 9 ಬಂದಿದೆ, ಬಲಗಡೆ ಭಾಗನೂ 9 ಬಂದಿದೆ. ಸೊ ಎರಡೂ ಪರಿಹಾರಗಳು ಒಂದೇ ಆಗಿರೋದ್ರಿಂದ LHS = RHS ಆಗುತ್ತೆ. ಸೊ ನೋಡ್ರಿ ಸಮೀಕರಣ 5 ನೋಡ್ರಿ. ಸೊ 5ನೇ ಪ್ರಶ್ನೆ, 2x - 1 = 14 - x ಕೊಟ್ಟಿದ್ದಾರೆ. ಸೊ ನೋಡ್ರಿ ಚರಾಕ್ಷರಗಳನ್ನ ಒಂದು ಕಡೆ ಮಾಡ್ಕೊಡ್ರಿ, ಸಂಖ್ಯೆಗಳನ್ನ ಒಂದು ಕಡೆ ಮಾಡ್ಕೊಡ್ರಿ. ಸೊ ನೋಡ್ರಿ ನಾವು ಎಡಗಡೆ ಭಾಗದಿರುವಂಥ 2x ಹಾಗೆ ಬರ್ಕೊಂಡಿದ್ದೀನಿ, ಬಲಗಡೆ ಭಾಗದಿಂದ -x ಅನ್ನ ಎಡಗಡೆ ಭಾಗ ತಗೊಂಡು ಬರ್ತಾ ಇದ್ದೀನಿ. ಸೊ -x ಎಡಗಡೆ ಬಂದಾಗ ಸೊ +x ಆಗುತ್ತೆ. ಸೊ 2x + x ಬಲಭಾಗದಲ್ಲಿರುವಂಥ 14 ಹಾಗೆ ಬರ್ಕೊಂಡಿದ್ರಿ, ಎಡಭಾಗದಿಂದ -1 ಬಲಭಾಗ ತಗೊಂಡು ಬಂದಿದ್ದೀನಿ. ಸೊ ಮೈನಸ್ ಇರೋದ್ರಿಂದ ಅದು ಪ್ಲಸ್ ಆಗುತ್ತೆ. ಸೊ 14 + 1. ಸೊ 2x ಪ್ಲಸ್ 1x ಕೂಡಿಸಿದಾಗ 3x ಆಗುತ್ತೆ. = 14ಕ್ಕೆ 1 ಕೂಡಿಸಿದಾಗ 15 ಆಗುತ್ತೆ. ಸೊ 3x = 15. ಸೊ ನಮ್ಗೆ x ಬೆಲೆ ಬೇಕಾಗಿರೋದ್ರಿಂದ x ಹಾಗೆ ಇಟ್ಕೊಳ್ಳೋಣ, 3ನ್ನ ಬಲಭಾಗಕ್ಕೆ ಕಳಿಸೋಣ. ಸೊ ಇದನ್ನ ಬಲಭಾಗಕ್ಕೆ ಹೋದ್ರೆ ಏನಾಗುತ್ತೆ, ಛೇದದಲ್ಲಿ ಹೋಗುತ್ತೆ. x = 15/3 ಆಗುತ್ತೆ. ಸೊ ಇದನ್ನ ಕಡ್ತಾ ಹೊಡೆದಾಗ 3 ಒಂದಲೆ 3 5ಲೆ. ಸೊ x = ಎಷ್ಟಾಗುತ್ತೆ, 5 ಆಗುತ್ತೆ. ಸೊ x ಬೆಲೆ 5 ಆಗಿದೆ. ಸೊ x ಬೆಲೆಯನ್ನು ಸಮೀಕರಣದಲ್ಲಿ ಆದೇಶಿಸಿ ನೋಡೋಣ. ಸೊ ನೋಡ್ರಿ ಸಮೀಕರಣ ಇದೆ, 2x - 1 = 14 - x ಅದ. ಸೊ x ಜಾಗದಲ್ಲಿ x ಬೆಲೆನ ಹಾಕಿದಾಗ 2 × 5 - 1 = 14 - 5 ಆಗುತ್ತೆ. ಸೊ ನೋಡ್ರಿ 2 5ಲೆ 10 - 1 = 14 - 5 ಮಾಡಿದಾಗ 9 ಬರುತ್ತೆ. ಸೊ 10 - 1 ಮಾಡಿದಾಗ 9 ಬರುತ್ತೆ. ಸೊ ಆಲ್ರೆಡಿ ಬಲಭಾಗದಲ್ಲಿ 9 ಆಗಿದೆ. ಸೊ ಎರಡೂ ಕಡೆ ಭಾಗದಲ್ಲಿ ಏನಿದೆ ಪರಿಹಾರಗಳು 9 9 ಬಂದಿರೋದ್ರಿಂದ ಇನ್ನು ಎರಡು ಭಾಗಗಳು ಸಮವಾಗಿದ್ದಾವೆ. ಸೊ ಅಂದ್ರೆ ಸಮೀಕರಣ ಸರಿದೂಗಿಸೋದು ಅಂದ್ರೆ LHS = RHS ಅಂತ ಹೇಳ್ಬೋದು ನಾವು. ಸೊ ನೋಡ್ರಿ 6ನೇ ಸಮೀಕರಣ ನೋಡ್ರಿ ಅಂತ. ಸೊ 8x + 4 = 3 (x - 1 + 7 ಕೊಟ್ಟಿದ್ದಾರೆ. ಸೊ ನೋಡ್ರಿ ಈ ಸಮೀಕರಣವನ್ನ ಬಿಡಿಸೋಣ. ಸೊ ನೋಡ್ರಿ ಇಲ್ಲಿ ಏನಿದೆ, ಬಲಭಾಗದಲ್ಲಿ ಏನಿದೆ, ಸೊ 3 (x - 1 ಇದೆ. ಸೊ ಮೊದಲು ಇದನ್ನ ಏನು ಮಾಡೋಣ, ಇಂಟು ಮಾಡ್ಕೊಳ್ಳೋಣ. ಸೊ ಇದೇನಿದೆ 3ರಿಂದ ನಾವು ಎಕ್ಸ್ಗೂ ಏನು ಮಾಡಬೇಕು, ಗುಣಾಕಾರ ಮಾಡಬೇಕು ಅಂತ 1ಕ್ಕೂ ಗುಣಾಕಾರ ಮಾಡಬೇಕು. ಸೊ ನೋಡ್ರಿ 3 × x ಅಂತಂದ್ರೆ 3x ಆಗುತ್ತೆ. ಮೈನಸ್ ಅದ ಮೈನಸ್ 3 ಒಂದಲೆ 3 ಆಗುತ್ತೆ. ಸೊ ನೋಡ್ರಿ ನಾನು ಏನು ಮಾಡಿದ್ದೀನಿ, ಇದನ್ನ ಗುಣಾಕಾರ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡೋಣ, ಚರಾಕ್ಷರಗಳನ್ನ ಒಂದು ಕಡೆ ಮತ್ತು ಸಂಖ್ಯೆಗಳನ್ನ ಒಂದು ಕಡೆ ಮಾಡ್ಕೊಳ್ಳೋಣ. ಸೊ ನೋಡ್ರಿ ಇಲ್ಲಿ ಎಡಭಾಗದಂತ 8x ಹಾಗೆ ಇಟ್ಕೊಂಡಿನಿ, ಬಲಭಾಗದಿಂದ 3x ಎಡಭಾಗ ತೊಗೊಂಡೆ. ಸೊ ಪ್ಲಸ್ 3x ಇರೋದ್ರಿಂದ ಇದು ಎಡಭಾಗಕ್ಕೆ ಬಂದಾಗ -3x ಆಗುತ್ತೆ. ಸೊ ಇಲ್ಲಿ ಬಲಭಾಗದಿಂದ -3 ಮತ್ತು +7 ಹಾಗೆ ಬರ್ಕೊಳ್ಳೋಣ. ಎಡಭಾಗದಿಂದ +4 ಬಲಭಾಗ ತಗೊಂಡಾಗ -4 ಆಗುತ್ತೆ. ಸೊ -3 + 7 -4. ಸೊ ನೋಡ್ರಿ ಎಡಭಾಗದಂತ 8x 3x ಮೈನಸ್ ಮಾಡಿದಾಗ 5x ಉಳ್ಕೊಳ್ಳುತ್ತೆ. ಸೊ 5x = ಇಲ್ಲಿ ನೋಡ್ರಿ ಈ ಕಡೆಯಿಂದ ಚಿಹ್ನೆಗಳನ್ನ ಗುಣಿಸ್ಕೊಂತ ಲೆಕ್ಕಗಳನ್ನ ಮಾಡ್ಕೊಂತೀವಿ. -into + ಮೈನಸ್ ಆಗುತ್ತೆ. 7 - 4 ಮಾಡಿದಾಗ 3 ಬರುತ್ತೆ. ಸೊ -3 + 3. ಸೊ into + ಮೈನಸ್. ಸೊ 3 - 3 ಅಂದರೆ 0 ಬರುತ್ತೆ. 5x = 0 ಆಗುತ್ತೆ. ನೋಡ್ರಿ ವಿದ್ಯಾರ್ಥಿಗಳಲ್ಲಿ x ಬೆಲೆ ಏನಾಗುತ್ತೆ, 0 ಆಗುತ್ತೆ. ಸೊ 5 ಈ ಕಡೆ ಹೋದ್ರೆ ಸೊ ಛೇದದೊಳಗೆ ಹೋಗುತ್ತೆ. ಸೊ 0/5 ಆದರೆ ಸೊ ಅದ್ರ ಬೆಲೆ 0 ಆಗುತ್ತೆ. x ಬೆಲೆ ಏನಾಗುತ್ತೆ, 0 ಆಗುತ್ತೆ. ಸೊ x ಬೆಲೆಯನ್ನು ಏನು ಮಾಡೋಣ, ಸಮೀಕರಣದಲ್ಲಿ ಆದೇಶಿಸಿ ನೋಡೋಣ. ಸೊ ಸಮೀಕರಣದಲ್ಲಿ ಆದೇಶಿಸಿದಾಗ x ಬೆಲೆಯನ್ನು, ಸೊ ನೋಡ್ರಿ ಸಮೀಕರಣ 8x + 4 = 3 × x - 1 + 7 ಇದೆ. ಸೊ ಇದರಲ್ಲಿ ನಾವು x ಬೆಲೆನ ಹಾಕಿದಾಗ ಸೊ 8 × 0 + 4 = 3 × x ನಲ್ಲಿ 0 ಆಗಿದೆ, 0 - 1 ಆಗುತ್ತೆ, +7 ಇದೆ. ಸೊ ನೋಡ್ರಿ 8 0ಲೆ 0 ಆಗುತ್ತೆ, +4 = 3ರಿಂದ ಸೊ 0 ಗುಣಿಸಿದಾಗ 0 ಬರುತ್ತೆ. 3 ಒಂದಲೆ 3. ಸೊ -3. ಸೊ +7 ಹಾಗೆ ಬರ್ಕೊಳ್ರಿ. ಸೊ 0ಕ್ಕೆ 4 ಕೂಡಿಸಿದಾಗ 4 ಬರುತ್ತೆ. ಸೊ ನೋಡಿ ವಿದ್ಯಾರ್ಥಿಗಳಲ್ಲಿ ಈ ಕಡೆಯಿಂದ ಚಿಹ್ನೆಯನ್ನು ಗುಣಿಸ್ಕೊತ ಬರ್ರಿ. ಪ್ಲಸ್ ಇಂಟು ಮೈನಸ್ ಆಗುತ್ತೆ. 3 - 7 ಅಂತಂದರೆ 4 ಆಗುತ್ತೆ. ಸೊ ನೋಡ್ರಿ 3ರಲ್ಲಿ 7 ಮೈನಸ್ ಮಾಡಕ್ಕೆ ಬರಲ್ಲ, 7ರಲ್ಲಿ 3 ಮೈನಸ್ ಮಾಡಿದ್ರೆ 4 ಬರುತ್ತೆ. ಸೊ ದೊಡ್ಡ ಸಂಖ್ಯೆಗೆ ಪ್ಲಸ್ ಚಿಹ್ನೆ ಇರೋದ್ರಿಂದ +4 ಬರುತ್ತೆ. ಸೊ 4 = 4 ಆಗುತ್ತೆ. ಸೊ LHS = RHS ಆಗುತ್ತೆ ಆನ್ಸರ್. ಸೊ ಅಂದರೆ ಎರಡು ಕಡೆ ಏನಿದೆ, ಎರಡು ಭಾಗದಲ್ಲಿ
ಒಂದೇ ಪರಿಹಾರ ಬಂದಿರೋದ್ರಿಂದ ಸೊ LHS = RHS ಅಂತ ಹೇಳ್ಬೋದು. ಸೊ ನೋಡ್ರಿ ವಿದ್ಯಾರ್ಥಿಗಳೇ, 7ನೇ ಸಮೀಕರಣ ನೋಡ್ರಿ, 7ನೇ ಪ್ರಶ್ನೆ. ಸೊ x = 4/5 ಬ್ರಾಕೆಟ್ x + 10 ಅಂತ ಕೊಟ್ಟಿದ್ದಾರೆ. ಸೊ ನೋಡ್ರಿ ವಿದ್ಯಾರ್ಥಿಗಳೇ, ಪರಿಹಾರ ಬಿಡಿಸ್ಕೊಂತ ಹೋಗೋಣ. ಸೊ ನೋಡ್ರಿ, ಇಲ್ಲೇನು ಮಾಡ್ಬೇಕಂತಂದ್ರೆ ಈ 4/5 ಇದಲ್ಲ, ಸೊ 5ನ್ನ ಬಲಭಾಗಕ್ಕೆ ಕಳಿಸೋಣ. ಸೊ ಬಲಭಾಗಕ್ಕೆ ತಗೊಂಡ್ರೆ ಸೊ ಅದೇನಾಗುತ್ತಾ 5x ಆಗುತ್ತಾ. 5x = ಸೊ ಇಲ್ಲಿ 4 ಹಾಗೆ ಉಳ್ಕೊಂಡ್ರೆ 4 ಬ್ರಾಕೆಟ್ x + 10 ಆಗುತ್ತೆ. ಸೊ ನೋಡ್ರಿ ಏನು ಮಾಡೋಣ ಅಂತಂದರೆ ಈ 4ರಿಂದ ಈ ಬ್ರಾಕೆಟ್ನಲ್ಲಿರುವ ಎರಡು ಚರಾಕ್ಷಕ ಮತ್ತು ಸಂಖ್ಯೆ ಗುಣಿಸ್ಕೊಂಡ್ಬಿಡೋಣ. ಸೊ 4 × x ಅಂತಂದರೆ 4x ಆಗುತ್ತೆ. 4 × 10 ಅಂತಂದರೆ 40 ಆಗುತ್ತೆ. 4 × 40. ಸೊ 5x = 4x + 40 ಆಗುತ್ತೆ. ಸೊ ನೋಡಿ ಚರಾಕ್ಷರಗಳನ್ನ ಒಂದು ಕಡೆ ಮಾಡ್ಕೊಂಡ್ಬಿಟ್ರಿ. ಸೊ ಈ 4xನ ಬಲಭಾಗಕ್ಕೆ ತೊಗೊಂಡಾಗ 5x - 4x ಆಗುತ್ತೆ. ಸೊ ಇದು ಪ್ಲಸ್ ಅದ, ಬಲಭಾಗಕ್ಕೆ ಬಂದಾಗ ಇಲ್ಲಿ ಮೈನಸ್ ಆಗುತ್ತೆ. ಸೊ 5xನಲ್ಲಿ 4x ಮೈನಸ್ ಮಾಡಿದಾಗ x ಉಳ್ಕೊಳ್ಳುತ್ತೆ. ಸೊ 40 ಹಾಗೆ ಇಲ್ಲಿ 40 ಇರೋದ್ರಿಂದ ಸೊ x = 40 ಆಗುತ್ತೆ. ಸೊ x ಬೆಲೆ ಎಷ್ಟು ಬಂತು? 40 ಬಂತು. ಸೊ x ಬೆಲೆನ ಏನು ಮಾಡೋಣ, ಈ ಸಮೀಕರಣದಲ್ಲಿ ಆದೇಶ ಮಾಡಿ ನೋಡೋಣ. ಸೊ ಅವಾಗ ಪರಿಹಾರಗಳು ಏನು ಸಿಗ್ತಾವೆ ಅಂತ ಗೊತ್ತಾಗ್ತದೆ. ಸೊ x = 4/5 ಬ್ರಾಕೆಟ್ x + 10 ಅದ. ಸೊ ಈ x ಸ್ಥಳದಲ್ಲಿ ಏನೋಣ x ಬೆಲೆನ ಹಾಕೋಣ. ಸೊ x ಇದೆ. ಸೊ x ಅಂದರೆ ಎಷ್ಟದ? 40 ಇದೆ. ಸೊ 40 = 4/5. ಸೊ ಇಲ್ಲಿ x ಇದೆ ಬ್ರಾಕೆಟ್ 40 + 10 ಆಗುತ್ತೆ. ಸೊ ನೋಡ್ರಿ 40 = 4/5. 40 + 10 50 ಆಗುತ್ತೆ. ಸೊ 50. ಸೊ ನೋಡ್ರಿ 40 = ಈ 5ರಿಂದ ಸೊ ಈ 50ಕ್ಕೆ ಕಡಿತ ಹೊಡೆದಾಗ ಸೊ 5 ಒಂದ್ಲೆ 5 10ಲೆ ಸೊ 4 × 10 ಬರುತ್ತೆ. ಸೊ 40 = 4 × 10 ಅಂದರೆ 4 10ಲೆ 40. ಸೊ 40 = 40. ಸೊ ಅಂದರೆ ಎಡಭಾಗ ಮತ್ತು ಬಲಭಾಗ ಒಂದೇ ಪರಿಹಾರ ಬಂದಿರೋದ್ರಿಂದ ಸೊ LHS = RHS ಅಂತ ಹೇಳ್ಬೋದು. ಸೊ ನೋಡ್ರಿ ಇದರಲ್ಲಿ 8ನೇ ಪ್ರಶ್ನೆ ನೋಡ್ರಿ, 8ನೇ ಸಮೀಕರಣ ಏನು ಕೊಡ್ತಾರೆ ನೋಡ್ರಿ. 2x / 3 + 1 = 7x / 15 + 3 ಇದೆ. ಸೊ ನೋಡ್ರಿ ಏನು ಮಾಡಲಿದ್ದಾರೆ. ಸೊ ಏನು ಚರಾಕ್ಷರಗಳಿದಾವ ಸೊ ಭಿನ್ನರಾಶಿದಾಗ ಏನು ಕೊಟ್ಟಿದ್ದಾರಲ್ಲ ಅವನ್ನ ಒಂದು ಕಡೆ ಮಾಡ್ಕೊರಿ, ಸಂಖ್ಯೆಗಳನ್ನ ಒಂದು ಸೈಡ್ ಮಾಡ್ಕೋಣ. ಸೊ ಏನು ಮಾಡೋಣ, ಚರಾಕ್ಷರಗಳನ್ನ ಬಲಗಡೆ ತೊಗೊಳ್ಳೋಣ, ಆ ಸಂಖ್ಯೆಗಳನ್ನ ಎಡಭಾಗದಲ್ಲಿ ಇಟ್ಕೊಳ್ಳೋಣ. ಸೊ ಇಲ್ಲಿ 2x ಇದೆ, 2 ಸಂಖ್ಯೆ ಬರ್ಕೊಂಡ್ರಿ. ಬಲಭಾಗದಿಂದ ಪ್ಲಸ್ 7x / 15ನ್ನ ಎಡಭಾಗಕ್ಕೆ ತಗೊಂಡಾಗ ಸೊ ಅದು ಮೈನಸ್ ಆಗುತ್ತೆ. ಸೊ 2x / 3 - 7x / 15 = 3 ಇದೆ, 3 ಹಾಗೆ ಬರ್ಕೊಂಡ್ರೆ ಎಡಭಾಗದಿಂದ ಪ್ಲಸ್ 1ನ್ನ ಬಲಭಾಗಕ್ಕೆ ತಗೊಂಡಾಗ ಸೊ ಇದೇನಾಗುತ್ತೆ ಮೈನಸ್ ಆಗುತ್ತೆ. ಸೊ ಮೈನಸ್ ಬರುತ್ತೆ, 3 - 1 ಆಗುತ್ತೆ. ಸೊ ನೋಡ್ರಿ ಇಲ್ಲೇನಿದೆ 3 - 1 ಅದ. ಸೊ ಎರಡು ಈಗೇನು ಮಾಡ್ಬೇಕಣ್ಣ, ಇಲ್ಲಿ ಛೇದಗಳ ಬೇರೆ ಬೇರೆ ಇದಾವೆ. ಏನು ಈ ಚರಾಕ್ಷರಗಳ ಕೆಳಗಡೆ ಛೇದಗಳು ಬಂದಿದಲ್ಲ, ಸೊ ಇಲ್ಲಿ 3 ಅದ, ಇಲ್ಲಿ 15. ಸೊ ಇವೆರಡರ ಲಸ ಏನಾಗುತ್ತೆ ಅಂತಂದರೆ 15 ಬರುತ್ತೆ. ಸೊ 3 ಮತ್ತು 15 ಲಸ ಸೊ 3 ಆಗುತ್ತೆ. ಯಾಕಂದರೆ ನಾವು ಭಿನ್ನ ರಾಶಿಗಳನ್ನ ಸಂಕಲನ ಅಥವಾ ವ್ಯವಕಲನ ಮಾಡುವಾಗ ಛೇದ ಸಮವಾಗಿರ್ಬೇಕು. ಇಲ್ಲ ಅಂತಂದರೆ ನಾವು ಸಂಕಲನ ಮತ್ತು ವ್ಯವಕಲನ ಮಾಡೋಕ್ಕೆ ಬರೋದಿಲ್ಲ. ಸೊ ಅದರಿಂದ ಎರಡು ಛೇದಗಳನ್ನ ಸಮ ಮಾಡಿಕೊಳ್ಳಿ. ಈಗ ಒಂದೇ ಸಂಖ್ಯೆ ಮಾಡ್ಕೊಳ್ಳಿ. ಸೊ 15 ಬಂದದಂದರೆ ಸೊ ಒಂದು ಆಲ್ರೆಡಿ 15 ಇದೆ. ಸೊ ಇದೇನಿದೆ 2x / 3 ಇದೆಲ್ಲ, ಇದು 3 ಇದ್ದಿದ್ದು 15 ಆಗಬೇಕು. ಸೊ ಇದಕ್ಕೆ 3ಕ್ಕೆ ನಾವು ಎಷ್ಟಲ್ಲಿ ಗುಣಿಸಿದ್ರೆ 15 ಆಗುತ್ತೆ ಅಂದರೆ 5ರಲ್ಲಿ ಗುಣಿಸಿದ್ರೆ 15 ಆಗುತ್ತೆ. ಸೊ ಇಲ್ಲಿ ಅಂಶಿಕ ಮತ್ತು ಛೇದಕ ನಾನು ಏನು ಮಾಡ್ಕೊಂಡಿದ್ದೀನಿ 5ರಿಂದ ಗುಣಿಸ್ಕೊಂಡಿದ್ದೀನಿ. ಸೊ 2x × 5 ಅಂತಂದರೆ 10x ಆಗುತ್ತೆ. 3 × 5 ಅಂತಂದರೆ 15 ಆಗುತ್ತೆ. 3 5ಲೆ 15. ಸೊ 10x / 15. ಈ 7x / 15ನ ಹಾಗೆ ಬರ್ಕೊಂಡಿದ್ದೀನಿ, ಯಾಕಂದರೆ ಆಲ್ರೆಡಿ ಛೇದ 15 ಇದೆ, 15 ಹಾಗೆ ಬರ್ಕೊಂಡಿದ್ದೀನಿ. ಸೊ ನೋಡ್ರಿ = 3 - 1 ಅಂದರೆ 2 ಆಗುತ್ತೆ. 3ರಲ್ಲಿ 1 ಕಳೆದ್ರೆ 2 ಬರುತ್ತೆ, 2. ಸೊ ನೋಡ್ರಿ ಈಗ ಛೇದ ಒಂದೇ ಆಗಿರೋದ್ರಿಂದ ಮೇಲಿನ ಎರಡೂ ಏನು ಮಾಡ್ಬೋದು ನಾವು ಈಸಿಯಾಗಿ ಮೈನಸ್ ಮಾಡ್ಕೋಬೋದು. ಸೊ 15ನ ಕಾಮನ್ ತೊಗೊಂಡಿನಿ. 10x - 7x, 10xನಲ್ಲಿ 7x ಕಳೆದ್ರೆ 3x ಉಳಿಯುತ್ತೆ. ಸೊ 3x / 15 ಆಗುತ್ತೆ = 2. ಸೊ 15ನ ಏನು ಮಾಡ್ತೀನಿ ಅಂತಂದರೆ ನಾನು ಬಲಭಾಗಕ್ಕೆ ಕಳಿಸ್ತೀನಿ ಈಗ. ಸೊ 3x ಉಳ್ಕೊಳುತ್ತೆ. ಸೊ 15 ಬಲಭಾಗಕ್ಕೆ ಹೋದಾಗ ಸೊ 2 × 15 ಆಗುತ್ತೆ. ಸೊ 3x = 2 × 15. ಸೊ ನೋಡ್ರಿ ನಮ್ಗೇನು ಬೇಕಾಗಿದೆ 2 15ಲೆ 30 ಆಗುತ್ತೆ. ಸೊ ಇಲ್ಲಿ ನಮ್ಗೆ ಬೇಕಾದ x ಬೆಲೆ ಆಗಿರೋದ್ರಿಂದ x ಹಾಗೆ ಇಟ್ಕೊತಾನೆ. 3ನ್ನ ಏನು ಮಾಡ್ತೀನಿ ಬಲಭಾಗಕ್ಕೆ ಕಳಿಸ್ತಾನೆ. ಸೊ ಇದು ಇಂಟು ಇರೋದ್ರಿಂದ ಬಲಭಾಗಕ್ಕೆ ಬಂದಾಗ ಅದು ಛೇದಕ್ಕೆ ಹೋಗುತ್ತದೆ. ಸೊ x = 30 / 3 ಆಗುತ್ತೆ. ಸೊ ಇದನ್ನು ಕಡ್ತಾ ಹೊಡೆದ್ರೆ 3 1ಲೆ 3 10ಲೆ. ಸೊ x = ಎಷ್ಟು ಬಂತ 10 ಬರ್ತದೆ. ಸೊ x ಬೆಲೆ 10 ಆಯಿತು. ಇದನ್ನು x ಬೆಲೆ ಏನು ಮಾಡಬೇಕು ನಾವು ಸಮೀಕರಣದಲ್ಲಿ ಹಾಕಿ ನೋಡೋಣ. ಸೊ ಸಮೀಕರಣದಲ್ಲಿ x ಬೆಲೆನ ಸಮೀಕರಣದಲ್ಲಿ ಆದೇಶಿಸಿದಾಗ ಸೊ ನೋಡ್ರಿ x ಸ್ಥಳದಲ್ಲಿ ಏನು ಮಾಡಬೇಕು ಅಂದ್ರೆ ನಾವು x ಬೆಲೆನ ಹಾಕಿ
ಎರಡು ಪರ್ಯಾಯಗಳು ಒಂದೇ ಆದರೆ ಸೊ ನಾವಿದ ಸಮೀಕರಣ ಸರಿದೂಗಿದೆ ಅಂತ ತಿಳ್ಕೋದ್ವಿ. ಸೊ 2x ಡಿವೈಡ್ ಬೈ 3 ಪ್ಲಸ್ 1 ಈಕ್ವಲ್ ಟು 7x ಡಿವೈಡ್ ಬೈ 15 ಪ್ಲಸ್ 3. ಸೊ ಈ ಎಕ್ಸ್ ಸ್ಥಳದಲ್ಲಿ ಏನು ಮಾಡಬೇಕಂದ್ರೆ ಎಕ್ಸ್ ಬೆಲೆಯನ್ನು ಹಾಕೋಣ. ಸೊ 2 ಇಂಟು ಎಕ್ಸ್ ಅಂದರೆ 10, 2 ಇಂಟು 10 ಡಿವೈಡ್ ಬೈ 3 ಪ್ಲಸ್ 1 ಈಕ್ವಲ್ಸ್ ಟು 7 ಇಂಟು 10 ಡಿವೈಡ್ ಬೈ 15 ಪ್ಲಸ್ 3. ಸೊ ನೋಡ್ರಿ 2 10 20 ಡಿವೈಡ್ ಬೈ 3. ಸೊ ಇಲ್ಲಿ ಒಂದದ ಸೊ 1 ಡಿವೈಡ್ ಬೈ 1 ಯಾಕೆ ಇಟ್ಕೊಂಡಿ ಅಂತಂದ್ರೆ ಸೊ ಇಲ್ಲೇನಿದೆ ಛೇದ 3 ಅದ, ಇಲ್ಲಿ ಛೇದ ಇದ್ರ ಕೆಳಗೆ ಏನೂ ಇಲ್ಲ ಅಂತಂದ್ರೆ 1 ಇರುತ್ತೆ. ಸೊ ಅದಕ್ಕೆ 1 ಇಟ್ಕೊಂಡಿನಿ. ಇವೆರಡು ಥ್ರೂ ಲಸ ಏನಾಗುತ್ತೆ ಅಂದ್ರೆ 3 ಬರುತ್ತೆ. ಸೊ ಈ ಛೇದ ಇದು 1 ಇದೆಲ್ಲ ಇದನ್ನು ಏನಾಗಬೇಕಂದ್ರೆ ಛೇದ 3 ಆಗ್ಬೇಕಂತಂದ್ರೆ ನಾವು ಎರಡು ಅಂಶಗಳನ್ನ ಕೂಡಿಸ್ಕೋಕೆ ಈಸಿ ಆಗುತ್ತೆ. ಸೊ ಅದರಿಂದ ಇದಕ್ಕೆ ಏನು ಮಾಡಿದ್ದೀನಿ 3ರಿಂದ ಇಂಟು ಮಾಡ್ಕೊಂಡಿದ್ದೀನಿ. ಸೊ ಈಕ್ವಲ್ಸ್ ಟು ಸೊ ಇಲ್ಲಿ ಏನು ಮಾಡಿದೆ ಅಂದ್ರೆ 15 ಇದೆಲ್ಲ ಸೊ ಇಲ್ಲಿ 10 ಮೇಲೆ 5 3 5 2 ಸೊ 7 ಇಂಟು 2 ಆಗುತ್ತೆ ಡಿವೈಡ್ ಬೈ 3 ಪ್ಲಸ್ 3. ನೋಡ್ರಿ ಇಲ್ಲಿ ಏನದ ಛೇದ 1 3 3 1 3 3. ಸೊ ಇಲ್ಲಿ 20 ಡಿವೈಡ್ ಬೈ 3 ಪ್ಲಸ್ 3 ಡಿವೈಡ್ ಬೈ 3 ಆಯಿತು. ಸೊ ಎರಡು ಛೇದ ಒಂದಾಗಿದೆ. ಸೊ ಈ ಕಡೆ ನೋಡ್ರಿ 7 2 14 3 ಇದೆ. ಸೊ ಇದ್ರ ಛೇದ ಕೆಳಗೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಸೊ ಇದನ್ನು ಇವೆರಡು ಲಸ ಏನಾಗುತ್ತೆ 3 ಆಗುತ್ತೆ. ಸೊ ಅದರಿಂದ ಇದಕ್ಕೆ ಏನು ಮಾಡಿದ್ರಿಂದ 3 ಡಿವೈಡ್ ಬೈ 1 ಬರ್ಕೊಂಡಿದ್ದೀನಿ. ಸೊ ಇದಕ್ಕೆ ಇಂಟು 3 ಮಾಡ್ಕೊಂಡು ಯಾಕಂದರೆ 1 ಇದ್ದು ಛೇದ ಆಗಬೇಕು 3 ಆಗಬೇಕು. ಸೊ ಇದಕ್ಕೂ 3 ಇಂಟು ಮಾಡ್ಕೊಂಡಿದ್ದೀನಿ. ಸೊ 20 ಪ್ಲಸ್ 3 ಛೇದ 3 ಆಗಿರೋದ್ರಿಂದ ಕಾಮನ್ ತೊಗೊಂಡ್ಕೊಂಡಿದ್ದೀನಿ ಈಕ್ವಲ್ಸ್ ಟು 14 ಹಾಗೆ ಬರ್ಕೊಂಡಿದ್ದೀನಿ. 14 ಡಿವೈಡ್ 3ನ ಸೊ 3 3 9 1 3 3. ಸೊ ಇವೆರಡು ಕೂಡ ಛೇದ ಒಂದೇ ಅದು ಈಗ 3 3 ಬಂದಿದೆ. ಸೊ 3ನ ಕಾಮನ್ ತಗೋತೀನಿ, ಮೇಲಿನ ಎರಡು ಅಂಶಗಳನ್ನ ಕೂಡಿಸ್ಕೊಳ್ತಾ ಇದ್ದೀನಿ. 14 ಪ್ಲಸ್ 9 ಡಿವೈಡ್ ಬೈ 3. ಸೊ 23 ಡಿವೈಡ್ ಬೈ 3 ಈಕ್ವಲ್ ಟು 14 ಪ್ಲಸ್ 9 ಅಂತಂದರೆ 23 ಆಗುತ್ತೆ ಡಿವೈಡ್ ಬೈ 3. ಸೊ ಎಡಭಾಗದಲ್ಲೂ 23 ಡಿವೈಡ್ ಬೈ 3 ಬಂದಿದೆ ಈಕ್ವಲ್ಸ್ ಟು ಬಲಭಾಗದಲ್ಲೂ 23 ಡಿವೈಡ್ ಬೈ 3 ಬಂದಿದೆ. ಅದರಿಂದ LHS ಈಕ್ವಲ್ ಟು RHS ಅಂತ ಹೇಳ್ಬೋದು. ಸೊ ನೋಡ್ರಿ 9ನೇ ಸಮೀಕರಣ ನೋಡ್ರಿ 2y ಪ್ಲಸ್ 5 ಡಿವೈಡ್ ಬೈ 3 ಈಕ್ವಲ್ ಟು 26 ಡಿವೈಡ್ ಬೈ 3 ಮೈನಸ್ y ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ y ಚರಾಕ್ಷರದ ಬೆಲೆಯನ್ನು ಕಂಡುಹಿಡ್ಕೋಬೇಕು ಮೊದಲಿಗೆ, ಆಮೇಲೆ ಆ ಬೆಲೆಯನ್ನು ಸಮೀಕರಣದಲ್ಲಿ ಹಾಕಿ ಪರೀಕ್ಷಿಸಿ ನೋಡೋಣ ಉತ್ತರ ಕರೆಕ್ಟ್ ಇದೆ ಇಲ್ವಾ ಅಂತೇಳಿ. ಸೊ ನೋಡ್ರಿ 2y ಪ್ಲಸ್ y. ಸೊ y ಏನು ಮಾಡಿದೆ ನಾನು ಬಲಭಾಗದಿಂದ ಎಡಭಾಗಕ್ಕೆ ತೊಗೊಂಡಿದ್ದೀನಿ. ಸೊ ಇದು ಮೈನಸ್ y ಇರೋದ್ರಿಂದ ಬಲಭಾಗ ಎಡಭಾಗಕ್ಕೆ ಬರೋದ್ರಿಂದ ಸೊ ಪ್ಲಸ್ ಆಗುತ್ತೆ. ಸೊ 2y ಪ್ಲಸ್ y ಈಕ್ವಲ್ಸ್ ಟು 26ನ ಬಲಭಾಗದಲ್ಲಿ 26 ಡಿವೈಡ್ ಬೈ 3ನ ಹಾಗೆ ಬರ್ಕೊಂಡಿದ್ದೀನಿ. ಎಡಭಾಗದಲ್ಲಿರುವಂಥ ಪ್ಲಸ್ 5 ಡಿವೈಡ್ ಬೈ 3ನ ಬಲಭಾಗಕ್ಕೆ ತೊಗೊಂಡಿದ್ದೀನಿ. ಸೊ ಪ್ಲಸ್ ಇರೋದ್ರಿಂದ ಅದು ಈ ಕಡೆ ಬಲಭಾಗಕ್ಕೆ ಬಂದಿರೋದ್ರಿಂದ ಮೈನಸ್ ಆಗುತ್ತೆ. ಮೈನಸ್ 5 ಡಿವೈಡ್ ಬೈ 3 ಆಗಿದೆ. ಸೊ ನೋಡ್ರಿ 2yಗೆ ಪ್ಲಸ್ 1y ಕೂಡಿಸಿದಾಗ 3y ಆಗುತ್ತೆ. ಸೊ ನೋಡ್ರಿ ಎರಡು ಛೇದಗಳ ಒಂದೇ ಇರೋದ್ರಿಂದ ಸೊ ಛೇದನ ಕಾಮನ್ ತೊಗೊಂಡು 26 ಮೈನಸ್ 5 ಬರ್ಕೊಂಡಿದ್ದೀನಿ. ಸೊ ನೋಡ್ರಿ ನಮಗೆ ಬೆಲೆ ಏನು ಬೇಕಾಗಿರೋದ್ರಿಂದ y ಬೆಲೆ ಬೇಕಾಗಿರೋದ್ರಿಂದ ಸೊ y ಈಕ್ವಲ್ ಟು ಇಲ್ಲಿ 26 ಮೈನಸ್ 5 ಅಂತಂದರೆ 21 ಆಗುತ್ತೆ. ಸೊ ಈ 3ನ್ನ ನಾನು ಬಲಭಾಗ ತೊಗೊಂಡ್ರೆ ಅದು ಛೇದಕ್ಕೆ ಬರುತ್ತೆ. ಸೊ ಯಾಕೆಂದರೆ yಗೆ ಅದೇ ಇಂಟು ಇರೋದ್ರಿಂದ ಸೊ ಇಂಟು ಇದ್ದ ಸಮಚಿಹ್ನೆಯಿಂದ ಬಲಗಡೆ ಬಂದಾಗ ಸೊ ಬಲಭಾಗ ಬರಲಿ ಅಥವಾ ಎಡಭಾಗ ಬರಲಿ ಸೊ ಇಂಟು ಇದ್ದು ಅಂದರೆ ಛೇದಕ್ಕೆ ಹೋಗುತ್ತೆ. ಸೊ ಛೇದಕ್ಕೆ ತೊಗೊಂಡಿದ್ದೀನಿ. ಸೊ ಇಲ್ಲಿ ಆಲ್ರೆಡಿ 3 ಛೇದ ಇತ್ತು. ಸೊ ಈ 3ನ್ನ ಈ ಕಡೆ ತೊಗೊಂಡ್ರೆ 3 ಇಂಟು 3 ಆಗಿದೆ. ಸೊ ನೋಡ್ರಿ y ಈಕ್ವಲ್ ಟು 21 ಡಿವೈಡ್ ಬೈ 3 ಇಂಟು 3. ಸೊ ಈ 3ರಿಂದ ಏನು ಮಾಡ್ತೇನೆ ಅಂತಂದ್ರೆ ನಾನು ಅಂಶಕ್ಕೆ ಕಡ್ತಾ ಹೊಡಿತೀನಿ. ಸೊ 3 1 3 7. ಸೊ ಇನ್ನೇನಿರುತ್ತೆ 1 3 ಉಳ್ಕೊಳ್ತು. ಸೊ y ಈಕ್ವಲ್ ಟು 7 ಡಿವೈಡ್ ಬೈ 3 ಆಗುತ್ತೆ. ಸೊ y ಬೆಲೆ ಏನಾಗುತ್ತೆ 7 ಡಿವೈಡ್ ಬೈ 3 ಆಗುತ್ತೆ. ಸೊ y ಬೆಲೆಯನ್ನು ನಾವು ಏನು ಮಾಡೋಣ ಸಮೀಕರಣದಲ್ಲಿ ಆದೇಶಿಸಿ ನೋಡೋಣ. ಸೊ ನೋಡ್ರಿ 2y. ಸೊ 2y ಅಂತಂದರೆ 2 ಹಾಗೆ ಇಟ್ಕೊಂಡಿದ್ದೀನಿ. y ಅಂತಂದರೆ ಇಂಟು 7 ಡಿವೈಡ್ ಬೈ 3 ಅಂತ ಬರ್ಕೊಂಡಿದ್ದೀನಿ. ಪ್ಲಸ್ 5 ಡಿವೈಡ್ ಬೈ 3 ಹಾಗೆ ಬರ್ಕೊಂಡಿದ್ದೀನಿ. ಈಕ್ವಲ್ಸ್ ಟು ಸೊ 26 ಡಿವೈಡ್ ಬೈ 3 ಇದೆ. ಸೊ 26 ಡಿವೈಡ್ ಬೈ 3 ಹಾಗೆ ಬರ್ಕೊಂಡಿದ್ದೀನಿ. ಮೈನಸ್ ಸೊ y ಬೆಲೆ 7 ಬೈ 3 ಇರೋದ್ರಿಂದ 7 ಬೈ 3 ಹಾಗೆ ಬರ್ಕೊಂಡಿದ್ದೀನಿ. ಸೊ ನೋಡ್ರಿ ಇಲ್ಲಿ ನೋಡ್ರಿ ಅಂಶಿಕ ಗುಣಾಕಾರ ಇದ್ದಾಗ ಭಿನ್ನ ರಾಶಿ ಗುಣಾಕಾರ ಮಾಡಿದಾಗ ಸೊ ಅಂಶಕ್ಕೆ ಗುಣಿಸಬೇಕು ಮತ್ತು ಛೇದಕ. ಇಲ್ಲಿ ಛೇದ ಏನಿಲ್ಲ ಅಂತಂದ್ರೆ 1 ಇರುತ್ತೆ. ಸೊ ಅಂಶ ಎಷ್ಟಿದೆ 2 ಇದೆ. 2 7 14. ಸೊ ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇದೆ. 3 1 3 ಪ್ಲಸ್ ಹಾಗೆ ಪ್ಲಸ್ ಬರ್ಕೊಂಡಿದ್ದೀನಿ. ಸೊ 5 ಡಿವೈಡ್ ಬೈ 3 5 ಹಾಗೆ ಬರ್ಕೊಂಡಿದ್ದೀನಿ. ಈಕ್ವಲ್ಸ್ ಟು ಇಲ್ಲಿ ನೋಡ್ರಿ ಛೇದ ಒಂದೇ ಇದೆ ಕಾಮನ್ ತೊಗೊಂಡಿದ್ದೀನಿ. ಸೊ 26 ಮೈನಸ್ 7 ಬರ್ಕೊಂಡಿದ್ದೀನಿ. ಸೊ ಅಂದರೆ ಅಂಶಗಳನ್ನ ಮೈನಸ್ ಮಾಡ್ತಾ ಇದ್ದೀನಿ. 26ರೊಳಗೆ ಮೈನಸ್ 7 ಮಾಡಿದಾಗ ಸೊ 19 ಉಳ್ಕೊತಾ 19 ಡಿವೈಡ್ ಬೈ 3 ಆಗುತ್ತೆ. ಸೊ ಇಲ್ಲಿ ನೋಡ್ರಿ ಇಲ್ಲೂ ಛೇದಗಳು ಒಂದೇ ಇದಾವೆ. ಸೊ ಇದನ್ನು ಕಾಮನ್ ತೊಗೊಂಡಿದ್ದೀನಿ. 14 ಪ್ಲಸ್ 5. ಸೊ 14 ಪ್ಲಸ್ 5 ಅಂದರೆ 19. ಸೊ 19 ಡಿವೈಡ್ ಬೈ 3 ಆಗುತ್ತೆ. ಇಲ್ಲೂ 19 ಡಿವೈಡ್ ಬೈ 3 ಆಗಿದೆ. ಸೊ ಎರಡು ಪರಿಹಾರಗಳ ಎಡಭಾಗ ಮತ್ತು ಬಲಭಾಗ ಏನಾಗಿದೆ ಪರಿಹಾರಗಳು ಒಂದೇ ಆಗಿರೋದ್ರಿಂದ ಇನ್ನು ಉತ್ತರ ಸರಿ ಇದೆ. ಸೊ ಸಮೀಕರಣದ ಸರಿದೋಗಿದೆ ಅಂತ ಹೇಳ್ಬೋದು. ಅದರಿಂದ LHS ಈಕ್ವಲ್ ಟು RHS ಅಂತ ಹೇಳ್ಬೋದು. ಸೊ ನೋಡ್ರಿ ಕೊನೆಯ ಸಮೀಕರಣ 10ನೇ ಪ್ರಶ್ನೆ. ಸೊ 3m ಈಕ್ವಲ್ ಟು 5m
ಮೈನಸ್ n2/5 ಇದೆ. ಸೊ ಏನು ಮಾಡ್ರಿ ಇಲ್ಲಿ ಕೂಡ ಚರಾಕ್ಷರಗಳನ್ನ ಒಂದು ಕಡೆ ಮಾಡ್ಕೊರಿ, ಸಂಖ್ಯೆಗಳನ್ನ ಒಂದು ಕಡೆ ಇಟ್ಕೊರಿ. ಸೊ 3 ಎಡಭಾಗದಲ್ಲಿರುವಂಥ 3m ಹಾಗೆ ಬರ್ಕೊಂಡಿನಿ. ಬಲಭಾಗದಿಂದ ಏನು ಮಾಡಿದ್ದೀನಿ, ಎಡಭಾಗಕ್ಕೆ 5m ತೊಗೊಂಡಿದ್ದೀನಿ. ಸೊ ಇದು ಪ್ಲಸ್ ಇರೋದ್ರಿಂದ ಎಡಭಾಗಕ್ಕೆ ಬರೋದ್ರಿಂದ ಮೈನಸ್ 3m ಆಗುತ್ತೆ, 5m ಆಗುತ್ತೆ. ಸೊ ನೋಡ್ರಿ 5m ಮೈನಸ್ n2/5 ಆಗಿದೆ. ಸೊ ಯಾಕಂದರೆ ಮೈನಸ್ n2/5 ಹಾಗೆ ಉಳ್ಕೊಳ್ತದೆ, ಅದ್ರ ಹಾಗೆ ಬರ್ಕೊಂಡಿದ್ದೀನಿ. ಸೊ ನೋಡ್ರಿ ಇಲ್ಲಿ 3mನಲ್ಲಿ 5m ಕಳಿಬೇಕು. ಸೊ ಕಳೆಯೋಕ್ಕಾಗೋದಿಲ್ಲ. ಸೊ 5mನಲ್ಲಿ 3m ಕಳ್ಕೊರಿ, 2m ಬರುತ್ತೆ. 5mದೊಳಗೆ 3m ತೆಗೆದ್ರೆ 2m ಉಳ್ಕೊತ್ತೆ. ಸೊ ನೋಡ್ರಿ ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಮೈನಸ್ ಇರೋದ್ರಿಂದ ಮೈನಸ್ ಕೊಡ್ತಾ ಇದ್ದೀನಿ, ಅಥವಾ ನಾವು ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳಿತಾ ಇರೋದ್ರಿಂದ ಸೊ ಉತ್ತರಕ್ಕೆ ನೋಡುವಾಗ ಮೈನಸ್ ಕೊಡಬೇಕು. ಸೊ ಮೈನಸ್ 2m ಮೈನಸ್ n2/5 ಆಗುತ್ತೆ. ಸೊ ಈ ಎರಡನ್ನ ಏನು ಮಾಡೋದು, ನಮ್ಗೆ m ಬೆಲೆ ಬೇಕಾದ್ರಿಂದ ಮೈನಸ್ 2ನ್ನ ನಾವೇನು ಮಾಡೋಣ, ಬಲಭಾಗಕ್ಕೆ ಕಳಿಸೋಣ. ಸೊ ಬಲಭಾಗಕ್ಕೆ ಹೋದರೆ ಅದು ಛೇದದೊಳಗೆ ಹೋಗುತ್ತೆ. ಸೊ ಮೈನಸ್ ಏನಿದೆ n2/5 ಇರೋದ್ರಿಂದ ಇಲ್ಲಿ ಮೈನಸ್ 2 ಬಂದಿದೆ. ಸೊ ಮೈನಸ್ 5 × 2 ಆಗುತ್ತೆ. ಸೊ ನೋಡ್ರಿ 5 2 ಏನು ಮಾಡೋಣ, ಇದನ್ನ ಇಲ್ಲೇ ಕಡ್ತಾ ಹೊಡ್ಕೊಂಡ್ಬಿಡೋಣ. ಸೊ 2 1 2 4. ಸೊ ಈ ಮೈನಸ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಸೊ m ಮೇಲೆ ನಾವು 2 1 2 4 ಏನಂದ್ರೆ ಅಂಶ 4 ಬಂದಿದೆ. ಸೊ 4 5 ಹಂಗೆ ಉಳ್ಕೋದ್ರಿಂದ 5 ಇಲ್ಲಿ ಛೇದ 5 ಹಂಗೆ ಇದೆ. ಸೊ m 4/5 ಆಗುತ್ತೆ. ಸೊ m ಬೆಲೆ 4/5 ಆಗಿರೋದ್ರಿಂದ ಸೊ m ಬೆಲೆಯನ್ನು ಏನು ಮಾಡೋಣ, ಸಮೀಕರಣದಲ್ಲಿ ಆದೇಶಿಸಿ ನೋಡೋಣ. ಸೊ ಉತ್ತರ ಸರಿ ಇದಾವೆ ಅಥವಾ ತಪ್ಪಿದಾವೆ ಅಂತ. ಸೊ 3m 5m ಮೈನಸ್ n2/5 ಅದ. ಸೊ ನೋಡ್ರಿ m ಸ್ಥಳದಲ್ಲಿ ಏನು ಹಾಕಿದ್ದೀನಿ, m ಬೆಲೆ ಹಾಕಿದ್ದೀನಿ 4/5. 3 × 4/5 = 5 × 4/5 ಮೈನಸ್ n2/5 ಇದೆ. ಸೊ ಅಂಶ ಗುಣಿಸ್ಬೇಕು, ಛೇದ ಗುಣಿಸ್ಬೇಕು ಭಿನ್ನ ರಾಶಿ ಗುಣಾಕಾರದಲ್ಲಿ. ಸೊ 3 4 12, 5 ಹಾಗೆ ಬರ್ಕೊಂಡಿದ್ದೀನಿ. = 5 4 20. ಸೊ ಇಲ್ಲಿ ಮೈನಸ್ 8 ಇರೋದ ಮೈನಸ್ 8 ಹಾಗೆ ಬರ್ಕೊಂಡಿದ್ದೀನಿ. ಸೊ ಯಾಕೆ ಛೇದಗಳು ಒಂದೇ ಇರೋದ್ರಿಂದ ಛೇದ ಕಾಮನ್ ತೆಗೆದುಕೊಂಡಿದ್ದೀನಿ. 20 ಮೈನಸ್ 8 ಆಗುತ್ತೆ. ಸೊ ನೋಡ್ರಿ 12/5 ಹಾಗೆ ಬರ್ಕೊಂಡಿದ್ದೀನಿ, ಇಲ್ಲಿ ಆಲ್ರೆಡಿ ಇದು ಬಂದಿದೆ. ಸೊ ಈ ಕಡೆ ನೋಡ್ರಿ 20 8 ಮೈನಸ್ ಮಾಡಿದರೆ 12 ಆಗುತ್ತೆ. ಸೊ 12/5 ಆಗುತ್ತೆ. ಸೊ LHS = RHS ಅಂತ ನಾವು ಹೇಳ್ಬೋದು. ಸೊ ಅದರಿಂದ ನಾವು ಇದಕ್ಕೆ ಉತ್ತರ ಏನಿದೆ ಸರಿ ಇದೆ, m ಬೆಲೆ ಏನಿದೆ ಸರಿಯಾಗಿದೆ. ಅದರಿಂದ ಇನ್ನು 10 ಸಮೀಕರಣ ನಾವು ಈ ಒಂದು ವಿಡಿಯೋದಲ್ಲಿ ಏನು ಮಾಡಿದ್ವಿ, ಬಿಡಿಸಿದ್ದೀವಿ. ಸೊ ಯಾರಿಗಾದ್ರೂ ಡೌಟ್ ಇದ್ದರೆ ಕಮೆಂಟ್ ಹಾಕ್ಬೋದು. ಸೊ ನಮ್ಮ ವಿಡಿಯೋನ ಏನು ಮಾಡಿರಿ, ಎಲ್ಲರೂ ಲೈಕ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಆನ್ ಮಾಡಿರಿ. ಸೊ ನಾವು ಏನೇ ವಿಡಿಯೋಗಳು ಮಾಡಿದ್ರು ಸೊ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಯೂಟ್ಯೂಬ್ಗೆ ಬರುತ್ತೆ. ಸೊ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿರಿ. ಸೊ ನಮ್ಮ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಹೀಗೆ ಸಪೋರ್ಟ್ ಮಾಡ್ತಾರೆ. ಸೊ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಅಧ್ಯಾಯದೊಂದಿಗೆ ಮತ್ತೆ ಮರಳಿ ಬರ್ತೀವಿ. ಸೊ ಎಲ್ಲರಿಗೂ ಧನ್ಯವಾದಗಳು.